ಸ್ತೋತ್ರವು ತಂದೆ ದೇವಾ ಸ್ತುತಿ ಸ್ತೋತ್ರವು ತಂದೆ ದೇವಾ ಸ್ತುತಿ ಸ್ತೋತ್ರವು ತಂದೆ ದೇವಾ ಸ್ತುತಿ ಸ್ತೋತ್ರವು ತಂದೆ ದೇವಾ ತಂದೆ ದೇವಾ ತಂದೆ ದೇವಾ. ತಂದೆ ದೇವಾ ಸ್ತುತಿ ಸ್ತೋತ್ರವು 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 ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ ತಂದೆ ದೇವಾ. ಯೇಸುದೇವಾ ಸ್ತುತಿ ಸ್ತೋತ್ರವು ಯೇಸುದೇವಾ ಸ್ತುತಿ ಸ್ತೋತ್ರವು ಯೇಸುದೇವಾ ಸ್ತುತಿ ಸ್ತೋತ್ರವು ಯೇಸುದೇವಾ ಸ್ತುತಿ ಸ್ತೋತ್ರವು ಯೇಸುದೇವಾ 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 ದೇವಾ 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 ದೇವಾ. ಅವನಾತ್ಮ ಸ್ತುತಿ ಸ್ತೋತ್ರವು 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 ಅವನಾತ್ಮ 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 ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಭಾನುವಾರ ಮುಂಜಾನೆ ಇನ್ನೂ ಕತ್ತಲಾಗಿತ್ತು. ಮಗ್ದಲದ ಮರಿಯಳು ಸಮಾಧಿಯ ಬಳಿಗೆ ಬಂದಳು. ಸಮಾಧಿಯ ಬಾಗಿಲಿಗೆ ಮುಚ್ಚಲಾಗಿದ್ದ ಕಲ್ಲು ಅಲ್ಲಿಂದ ತೆಗೆದು ಹಾಕಿರುವುದನ್ನು ಕಂಡಳು. ಆಗ ಆಕೆ ಸಿಮೋನ ಪೇತ್ರನ ಮತ್ತು ಯೇಸುವಿನ ಆಪ್ತ ಶಿಷ್ಯನಾಗಿದ್ದ ಇನ್ನೊಬ್ಬ ಶಿಷ್ಯನ ಬಳಿಗೆ ಓಡಿ ಬಂದು, ಪ್ರಭುವನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ, ಅವರನ್ನು ಎಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ಪೇತ್ರನು ಇನ್ನೊಬ್ಬ ಶಿಷ್ಯನು ಸಮಾಧಿಯ ಕಡೆಗೆ ಹೊರಟರು. ಇಬ್ಬರು ಓಡಿದರು. ಆ ಇನ್ನೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಸಮಾಧಿಯನ್ನು ಮೊದಲು ತಲುಪಿದನು. ಅವನು ಬಗ್ಗಿ ನೋಡಿದಾಗ ಅಲ್ಲಿ ನಾರು ಬಟ್ಟೆಗಳು ಬಿದ್ದಿರುವುದು ಕಾಣಿಸಿತು. ಆದರೆ ಅವನು ಒಳಗೆ ನುಗ್ಗಲಿಲ್ಲ. ಅವನ ಹಿಂದೆಯೇ ಸಿಮೋನ ಪೇತ್ರನು ಬಂದು ನೆಟ್ಟಗೆ ಸಮಾಧಿಯೊಳಗೆ ನುಗ್ಗಿದನು. ಅಲ್ಲಿ ನಾರುಮಡಿಗಳು ಬಿದ್ದಿರುವುದನ್ನು ಕಂಡನು.
ಯೇಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ಆ ನಾರು ಮಡಿಗಳೊಡನೆ ಇರದೆ ಅದನ್ನು ಮಡಚಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು. ಸಮಾಧಿಯನ್ನು ಮೊದಲು ತಲುಪಿದ್ದ ಇನ್ನೊಬ್ಬ ಶಿಷ್ಯನು ಆಮೇಲೆ ಒಳಗೆ ನುಗ್ಗಿ ನೋಡಿದನು. ನೋಡಿ ನಂಬಿದನು. ಯೇಸು ಸತ್ತ ಮೇಲೆ ಮರಳಿ ಜೀವಂತರಾಗಿ ಎದ್ದು ಬರಬೇಕು ಎಂಬ ಪವಿತ್ರ ಗ್ರಂಥದ ವಾಕ್ಯ ಅವರಿಗೆ ಅದುವರೆಗೆ ಅರ್ಥವಾಗಿರಲಿಲ್ಲ. ತರುವಾಯ ಆ ಶಿಷ್ಯರು ತಮ್ಮ ಮನೆಗೆ ಹಿಂತಿರುಗಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೆ ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪುನರುತ್ಥಾನಿ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ಅರಸಿ ಆಶೀರ್ವದಿಸಿ ನಾನು ಪ್ರಾರ್ಥಿಸ್ತೇನೆ. ಪ್ರಿಯರೇ, ಇಂದು ನಾವು ಧ್ಯಾನಿಸಬೇಕಾದದ್ದು ಆ ಖಾಲಿ ಸಮಾಧಿಯ ಅರ್ಥ, ಮಹತ್ವ. ಯೇಸು ಕ್ರಿಸ್ತರು ಪುನರುತ್ಥಾನದ ನಂತರ ನಾವು ಘೋಷಿಸುವ ಮೊದಲ ಸುದ್ದಿಯೇ, ದೂತರ ಬಾಯಿಯಿಂದ ಕೇಳುವ ಪ್ರಪ್ರಥಮ ಸುದ್ದಿಯೇ, ಅವರು ಇಲ್ಲಿಲ್ಲ, ಪುನರುತ್ಥಾನಗೊಂಡಿದ್ದಾರೆ. ಕಥೋಲಿಕ ಬೋಧನೆಯಲ್ಲಿ ಖಾಲಿ ಸಮಾಧಿ ಅತ್ಯವಶ್ಯಕ ಗುರುತನ್ನು ಶಿಷ್ಯರು ಪುನರುತ್ಥಾನಿ ಯೇಸು ಕ್ರಿಸ್ತರನ್ನು ಭೇಟಿ ಮಾಡಲು ಸಿದ್ಧವಾಗುವುದನ್ನು ಈ ಖಾಲಿ ಸಮಾಧಿಯಲ್ಲಿ ನೈಜ ಘಟನೆಗಳನ್ನು ನಾವು ನೋಡ್ತೇವೆ. ಮಾರ್ಕನ ಶುಭ ಸಂದೇಶ 16ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳ್ತಾರೆ, ದೂತರು ಹೇಳುವ ಮಾತು, ಭಯಪಡಬೇಡಿ, ಶಿಲುಬೆಗೇರಿಸಲಾಗಿದ್ದ ನಜರೇತಿನ ಯೇಸುವನ್ನು ನೀವು ಹುಡುಕುತ್ತಾ ಇದ್ದೀರೆಂದು ನನಗೆ ತಿಳಿದಿದೆ. ಅವರು ಇಲ್ಲಿಲ್ಲ, ಪುನರುತ್ಥಾನಗೊಂಡಿದ್ದಾರೆ. ನೋಡಿ, ಇದೇ ಅವರನ್ನು ಇಟ್ಟ ಸ್ಥಳ. ಇದು ಸಂತ ಮಾರ್ಕರ ಪ್ರಕಾರ ದೂತರು ಹೇಳುವಂತಹ ವಿಷಯ. ಸಂತ ಲೂಕನ ಶುಭ ಸಂದೇಶ 24ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ, ಮಹಿಳೆಯರು ಭಯಭ್ರಾಂತರಾಗ್ತಾರೆ. ಅವರ ದೃಷ್ಟಿ ನೆಲವನ್ನು ನಾಡ್ತದೆ. ಕಾರಣ, ಆ ದೂತರು ಇರುವ ಸ್ಥಳದ ಬೆಳಕಿನ ಪ್ರಖರತೆಯನ್ನು ಆ ಕಣ್ಣುಗಳು ದೃಷ್ಟಿಸಿ ನೋಡಲಾಗಲಿಲ್ಲ. ಹಾಗಾಗಿ ಅವರು ನೆಲವನ್ನು ದೃಷ್ಟಿಸಿ ನೋಡುವಾಗ ಆ ವ್ಯಕ್ತಿಗಳು, ದೂತರು ಹೇಳುವ ಮಾತು, ಸಜೀವವಾದವರನ್ನು ಸತ್ತವರ ಮಧ್ಯೆ ಹುಡುಕುವುದೇಕೆ, ಅವರು ಇಲ್ಲಿಲ್ಲ, ಪುನರುತ್ಥಾನಗೊಂಡಿದ್ದಾರೆ. ಈ ದೂತರು ಹೇಳುವ ಈ ಸ್ಪಷ್ಟ ಮಾತು, ಸಜೀವವಾದವರನ್ನು ಸತ್ತವರ ಮಧ್ಯೆ ಹುಡುಕುವುದೇಕೆ? ಪ್ರಿಯರೇ, ತಂದೆಯಾದ ದೇವರು ಕೊಟ್ಟಿರುವ ಈ ಪ್ರಭು ಯೇಸು ಜೀವವುಳ್ಳವರು. ಈ ಜೀವವುಳ್ಳ ಪರಮ ಪ್ರಸಾದವನ್ನು ಪ್ರತಿ ಬಾರಿ ನಾವು ಸ್ವೀಕರಿಸ್ತಿದ್ದೇವೆ. ಆ ಜೀವದಿಂದ ನಾವು ಜೀವಿಸ್ತಿದ್ದೇವೆ. ವಾಕ್ಯ, ಅದರಲ್ಲಿ ಜೀವ, ಸಂಸ್ಕಾರ ಜೀವ. ಎಲ್ಲ ಜೀವಗಳಲ್ಲಿ ಯೇಸು ಕ್ರಿಸ್ತರನ್ನು ನಾವು ಪಡಿತಿದ್ದೇವೆ. ಸಜೀವವಾದವರನ್ನು ಸತ್ತವರ ಮಧ್ಯೆ ಹುಡುಗುತ್ತಿದ್ದೀರಿ. ಲೋಕದ ವಸ್ತುಗಳು, ದುರುಚ್ಛೆಗಳು, ಪಾಪದ ಬಂಧನಗಳಲ್ಲಿ ಈ ಜೀವವನ್ನು ಹುಡುಕುವುದು ಪ್ರಯೋಜನವಿಲ್ಲ. ಸತ್ತ ವಿಷಯಗಳನ್ನು, ಕಲ್ಪನೆಗಳನ್ನು ನಾವು ಬಿಟ್ಟು ಸಜೀವವಾದ ಯೇಸು ಕ್ರಿಸ್ತರನ್ನು ಹುಡುಕಬೇಕಾದರೆ ಸಾವಿಗೆ ಸಂಬಂಧಪಟ್ಟ ಎಲ್ಲವನ್ನು ನಾವು ತೊರೆಯಬೇಕಾಗಿದೆ. ಹಾಗೂ ಮತ್ತಾಯ 28ನೇ ಅಧ್ಯಾಯ 1ರಿಂದ 7ನೇ ವಾಕ್ಯದಲ್ಲಿ ಇದೇ ಮೃತ್ಯುಂಜಯ ಯೇಸು ಕ್ರಿಸ್ತರ ವಿಷಯವನ್ನು ನಾವು ನೋಡ್ತೇವೆ. ಮತ್ತಾಯನ ಪ್ರಕಾರ ಇದ್ದಕ್ಕಿದ್ದಂತೆ ಭೂಮಿ ನಡುಗಿತು. ಯೇಸು ಸಾಯುವ ಸಮಯದಲ್ಲಿಯೂ ಪುನರುತ್ಥಾನರಾಗುವ ಸಮಯದಲ್ಲಿ ಮತ್ತಾಯ ಒತ್ತಿ ಹೇಳುವಂಥದ್ದು, ಭೂಮಿ ನಡುಗಿತು. ಆ ಪ್ರಕೃತಿ ಶೋಕಿಸುವುದನ್ನು, ಆ ಪುನರುತ್ಥಾನದ ದಿವ್ಯ ಶಕ್ತಿಯನ್ನು ಸಂತ ಮತ್ತಾಯರು ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ದೂತರು ಸ್ವರ್ಗದಿಂದ ಇಳಿದು ಬಂದು ಸಮಾಧಿಯ ಕಲ್ಲನ್ನು ಉರುಳಿಸಿ ಅದರ ಮೇಲೆ ಕುಳಿತುಕೊಂಡು ಆತನ ರೂಪ ಮಿಂಚಿನಂತೆಯೂ ಹೊಳೆಯುತ್ತಿತ್ತು. ಉಡುಪುಗಳು ಹಿಮದಂತೆ ಬೆಳಗಿತ್ತು. ಕಾವಲಿನವರು ಆತನ ಕಂಡು ಭಯದಿಂದ ನಡುಗುತ್ತಾ ಸತ್ತವರಂತಾದರು. ಈ ದೂತರು ಈ ಒಂದು ಸನ್ನಿವೇಶದಲ್ಲಿ ಮೃತ್ಯುಂಜಯರಾದ ಯೇಸು ಕ್ರಿಸ್ತರನ್ನು ತಿಳಿಯಪಡಿಸಿ ಅವರು ಅದೃಶ್ಯರಾಗ್ತಾರೆ. ಕ್ರೈಸ್ತಿಯರಾದ ನಾವು ಈ ಪುನರುತ್ಥಾನಿ ಯೇಸು ಕ್ರಿಸ್ತರಿಗೆ ಸಾಕ್ಷಿ ಕೊಡಲು ಕರೆಯಲ್ಪಟ್ಟವರು. ಆ ಯೇಸು ಕ್ರಿಸ್ತರನ್ನು ನಾವು ಸಾಕ್ಷಿ ಕೊಡಬೇಕಾದದ್ದೇ ಪ್ರೀತಿ, ಕರುಣೆ, ಕ್ಷಮೆ, ದಯೆ, ತಾಳ್ಮೆ. ಇದರಿಂದ ಇದ್ಯಾವುದು ನನ್ನಲ್ಲಿ ಇಲ್ಲದಿದ್ದರೆ ಆ ಸೈನಿಕರು ಹೇಗೆ ಹಣದ ವ್ಯಾಮೋಹದಲ್ಲಿ ಸುಳ್ಳನ್ನು ಹೇಳಿ ನಾವು ಮಲಗಿರುವಾಗ ಶಿಷ್ಯರು ಬಂದು ಯೇಸುವನ್ನು ರಾತ್ರಿಯಲ್ಲಿ ತೆಗೆದುಕೊಂಡು ಒಂದು ಹೇಳಿದರೋ, ಅದೇ ರೀತಿ ಸುಳ್ಳಿನ ಜೀವಿತ ನಮ್ಮದಾಗ್ತದೆ.
ಆ ಸೈನಿಕರು ಕಾವಲುಗಾರರಂತ ಸುಳ್ಳಿನ ಜೀವಿತ ನಮ್ಮದಾಗದೆ ಆ ಮಹಿಳೆಯರಂತೆ, ಪೇತರಂತೆ, ಯೋವಾನನಂತಹ ಸಾಕ್ಷಿ ಕೊಡುವ ಜೀವನ ನಮ್ಮದಾಗಬೇಕು. ಅಸತ್ಯದ ನಡುವೆ, ವೇದನೆಯ ನಡುವೆ, ಕಷ್ಟ ರೋಗದ ನಡುವೆ ಆ ಸಾಕ್ಷಿಯನ್ನು ಕೊಡಬೇಕು. ಪುನರುತ್ಥಾನದ ಯೇಸು ಕ್ರಿಸ್ತರನ್ನು ಸಾಕ್ಷಿ ಕೊಡಬೇಕಾದರೆ ನಾವು ತತ್ಸಂಬಂಧವರಾಗಿ ಜೀವಿಸಬೇಕು. ನಾವು ಈ ಖಾಲಿ ಸಮಾಧಿಯ ಬಗ್ಗೆ ನಾವು ಧ್ಯಾನಿಸುವುದಾದರೆ ಮೊದಲನೇದಾಗಿ ನಮ್ಮ ಕಣ್ಣಿಗೆ ಬರುವುದು ಲೂಕನ ಶುಭ ಸಂದೇಶದ 24ನೇ ಅಧ್ಯಾಯದ 5ನೇ ವಾಕ್ಯ. ದೂತರು ಹೇಳುವಂಥ ಪ್ರಶ್ನೆ, ಸಜೀವವಾದವರನ್ನು ಸತ್ತವರ ಮಧ್ಯೆ ಹುಡುಕುವುದು ಏನು? ಅವರು ಇಲ್ಲಿಲ್ಲ, ಪುನರುತ್ಥಾನಗೊಂಡಿದ್ದಾರೆ. ಕಥೋಲಿಕ ಧರ್ಮಸಭೆಯ ಈ ಸತ್ಯದಲ್ಲಿ ಕ್ಯಾಟಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ ನಮಗೆ ಬೋಧಿಸುವುದು 2 ಮುಖ್ಯ ಅಂಶಗಳು. ಒಂದು, ಜೀವಂತವರು ಸತ್ತವರಲ್ಲಿ ಇಲ್ಲ. ಯೇಸು ಯುವಕನಿಗೆ ಹೇಳುವಂಥದ್ದು, ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ನನ್ನನ್ನು ಹಿಂಬಾಲಿಸು. ನಾವು ಎಲ್ಲಿವರೆಗೆ ಯೇಸು ಕ್ರಿಸ್ತರೊಳಗೆ ಜೀವಿಸ್ತೇವೆ, ಅವರನ್ನು ಹಿಂಬಾಲಿಸ್ತೇವೆ, ಅಲ್ಲಿ ನಮ್ಮಲ್ಲಿ ಜೀವವಿರ್ತದೆ. ಹಾಗಾಗಿ ನಮ್ಮೊಳಗೆ ಒಂದು ರೀತಿಯ ಒರಟುತನ, ದುಃಖ, ನೋವು, ಏಕಾಂಗಿತನಗಳು ಬರುವಾಗ ಪ್ರಭುವನ್ನು ಅಗಲಿದ ಕ್ಷಣಗಳು ಅದು. ಪಶ್ಚಾತ್ತಾಪ ಪಡುವ, ಪರಮ ಪ್ರಸಾದ ಮುಂದೆ ಕೂರುವ ಹಾಗೂ ಒಳ್ಳೆಯ ಪಾಪ ನಿವೇದನೆ ಮಾಡುವ, ನಮ್ಮ ಅಂತರಂಗದಲ್ಲಿ ಸದಾ ಸಂತೋಷತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಎರಡನೇದಾಗಿ ದೂತರು ಹೇಳುವಂಥದ್ದು, ಅವರು ಇಲ್ಲಿಲ್ಲ, ಅವರು ಪುನರುತ್ಥಾನಗೊಂಡಿದ್ದಾರೆ. ಪುನರುತ್ಥಾನಿ ಯೇಸು ಕ್ರಿಸ್ತರನ್ನು ಕಾಣುವುದು, ಹುಡುಕುವುದು, ಸಾಕ್ಷಿ ಕೊಡುವುದೇ ಈ ಪುನರುತ್ಥಾನ ಹಬ್ಬದ ಸಂದೇಶವಾಗಿದೆ. ಇನ್ನು ನಾವು ಎರಡನೇದಾಗಿ ನೋಡುವುದಾದರೆ ಖಾಲಿ ಸಮಾಧಿ ಇದೊಂದು ಮುಖ್ಯ ಗುರುತು, ಆದರೆ ಸ್ವತಃ ಸಾಕ್ಷ್ಯವಲ್ಲ. ಅಂದರೆ ಕಥೋಲಿಕ್ ಧರ್ಮಸಭೆಯ ಪ್ರಕಾರ ಧರ್ಮೋಪದೇಶ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು, ಖಾಲಿ ಸಮಾಧಿ ಈ ಈಸ್ಟರ್ ಘಟನೆಗಳ ಮೊದಲ ಅಂಶ. ಹಾಗಾಗಿ ನಾವು ಎಲ್ಲ ಧರ್ಮ ಕೇಂದ್ರಗಳಲ್ಲಿ ನೋಡುವಂತಹ ಒಂದು ವಾಸ್ತವ ಸತ್ಯ, ಖಾಲಿ ಸಮಾಧಿ ಹಾಗೂ ಪುನರುತ್ಥಾನರಾದ ಯೇಸು. ಸ್ವತಃ ಅದು ಸಂಪೂರ್ಣ ಸಾಕ್ಷತೆಯನ್ನು ಕೊಡುವಂಥದ್ದು. ಸಂದೇಹಗಳನ್ನು, ಚಂಚಲತೆಗಳನ್ನು ಬದಿಗೊತ್ತಿ ಯೇಸುವನ್ನು ಕಾಣುವಲು ದಾರಿ ತೋರಿಸುವಂಥದ್ದು ಈ ಖಾಲಿ ಸಮಾಧಿ. ಮೂರನೇದಾಗಿ ಈ ಖಾಲಿ ಸಮಾಧಿ ಪುನರುತ್ಥಾನವನ್ನು ಸೂಚಿಸುವಂಥದ್ದು. ಸಮಾಧಿಯಲ್ಲಿದ್ದ ಬಟ್ಟೆಗಳು, ಯೋಹಾನ ಶುಭ ಸಂದೇಶ 20ನೇ ಅಧ್ಯಾಯ 7ರಿಂದ 9ನೇ ವಾಕ್ಯ. ಯೇಸುವಿನ ತಲೆಗೆ ಸುತ್ತಿದ್ದ ಬಟ್ಟೆ ನಾರು ಮಡಿಗಳೊಡನೆ ಇರದೆ ಅದನ್ನು ಮಡಿಚಿ ಪ್ರತ್ಯೇಕವಾಗಿ ಇಟ್ಟಿರುವುದನ್ನು ಕಂಡನು. ಇದರ ಅರ್ಥವೇನು ಪ್ರಿಯರೇ? ನಿಮ್ಮ ಕಲ್ಪನೆಯಲ್ಲಿ ನಾನು ಹೇಳುವುದಾದರೆ, ಈ ಫ್ಯಾಷನ್ ಆಫ್ ಕ್ರೈಸ್ಟನ್ನು ನೋಡುವಾಗ ಮೆಲ್ ಗಿಬ್ಸನ್ ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಪ್ರತಿಬಿಂಬಿಸಿದ್ದಾರೆ. ಅಲ್ಲಿ ಕಲ್ಲುಗಳು ತೆರೆಯುವುದು, ಯೇಸುವನ್ನು ಸುತ್ತಿದ್ದ ನಾರು ಮಡಿ ಬಟ್ಟೆ ಹಾಗೆಯೇ ಕೆಳಗೆ ಬೀಳುತ್ತದೆ, ಆದರೆ ಶರೀರ ಮಾಯವಾಗ್ತದೆ. ಇನ್ನು ಬಲಭಾಗದಿಂದ ಯೇಸು ಹಾಗೆ ಇದ್ದು ಹೊರಗಡೆ ಹೋಗುವುದನ್ನು ಈ ಮೂವಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ. ಅಂದರೆ ಯೇಸು ಕ್ರಿಸ್ತರ ಶರೀರಕ್ಕೆ ಸುತ್ತಿದ್ದ ನಾರು ಮಡಿಗಳು ಹಾಗೇ ಇತ್ತು, ಆದರೆ ಅಲ್ಲಿ ಶರೀರ ಇರಲಿಲ್ಲ. ಎರಡನೇ ಅಂಶ, ಅವರ ತಲೆಗೆ ಸುತ್ತಿದ್ದ ಬಟ್ಟೆಯನ್ನು ಮಡಿಚಿ ಪ್ರತ್ಯೇಕವಾಗಿ ಇಡಲಾಗಿತ್ತು. ಇದನ್ನು ನೋಡಿ ನಂಬಿದರು. ಅದರ ಅರ್ಥ ಏನು? ಅಂದು ಯಹೂದ್ಯ ಸಂಪ್ರದಾಯದ ಪ್ರಕಾರ ದಣಿ ಊಟ ಮಾಡುವಾಗ ಸೇವಕ ಮನೆಯ ಹೊರಗೆ ನಿಂತು ಕಾಯಬೇಕಾಗಿತ್ತು. ಈ ದಣಿಯ ಆಹಾರ ಆಗಿದೆಯೋ ಆಗಿಲ್ವೋ ಆತನಿಗೆ ಗೊತ್ತಿಲ್ಲ. ಹಾಗಾಗಿ ತಾನು ಊಟ ಮಾಡುವಾಗ ಕರವಸ್ತ್ರವನ್ನು ಹಾಗೆ ಮಡಚಿ ಪ್ರತ್ಯೇಕವಾಗಿ ಇಟ್ಟಿದರೆ ಆತನ ಊಟ ಸಂಪೂರ್ಣ ಆಗಿಲ್ಲ, ಆತ ಈಗ ತಾನು ಎದ್ದೋಗಿದ್ದಾನೆ, ಪುನಃ ಬರ್ತಾನೆ ಎಂಬುದು ಅರ್ಥ. ಒಂದು ವೇಳೆ ಆ ಕರವಸ್ತ್ರವನ್ನು ಹಾಗೆಯೇ ಲಘುವಾಗಿಯೇ ಹಾಗೆಯೇ ಇದ್ದ ಆಕಾರದಲ್ಲಿ ಆ ಬಟ್ಟೆಯನ್ನು ಇಟ್ಟಿದ್ದರೆ ಅದರ ಅರ್ಥ ನನ್ನ ಊಟ ಸಂಪೂರ್ಣ ಮುಗಿದಿದೆ, ಇನ್ನು ನಾನು ಬರಲ್ಲ, ಇದನ್ನೆಲ್ಲ ಶುಚಿಗೊಳಿಸಿ ಎಂಬುದು ಅದರ ಅರ್ಥ. ಇಲ್ಲಿ ಯೇಸು ಕ್ರಿಸ್ತರ ತಲೆಗೆ ಸುತ್ತಿದ್ದ ನಾರು ಮಡಿಗಳನ್ನು ಪ್ರತ್ಯೇಕವಾಗಿ ಮಡಿಚಿ ಪ್ರತ್ಯೇಕವಾಗಿಡಲಾಗಿತ್ತು. ಅದರ ಅರ್ಥ ನನ್ನ ಊಟ ಇನ್ನೂ ಆಗಿಲ್ಲ, ನಾನು ಮತ್ತೆ ಬರ್ತೇನೆ. ಯೇಸು ಕ್ರಿಸ್ತರ ಎರಡನೇ ಬರುವಣಿಕೆಯನ್ನು ತೋರ್ಪಡಿಸುವಂಥದ್ದೇ ಈ ಖಾಲಿ ಸಮಾಧಿ ಹಾಗೂ ಈ ನಾರು ಮಡಿಗಳು. ಹಾಗಾಗಿ ಈ ನಾರು ಮಡಿಗಳನ್ನು ನೋಡಿ ಪೇತ್ರ ಹಾಗೂ ಯೋವಾನ್ನ ಇಬ್ಬರು ಕೂಡ
ಮನಪೂರ್ವಕವಾಗಿ ವಿಶ್ವಾಸಿಸ್ತಾರೆ, ನಂಬುತ್ತಾರೆ ಹಾಗೂ ಯೇಸು ಹೇಳಿದ ಮಾತುಗಳನ್ನು ಮೆಲುಕು ಹಾಕ್ತಾರೆ. ನಾಲ್ಕನೇದಾಗಿ, ಪುನರುತ್ಥಾನ ನಿಜವಾದ ಐತಿಹಾಸಿಕ ಘಟನೆಯಾಗಿದೆ. ಪುನರುತ್ಥಾನವು ನಿಜವಾದ ಘಟನೆ ಹಾಗೂ ಇತಿಹಾಸದಲ್ಲಿ ದೃಢಪಟ್ಟಿರುವಂಥದ್ದು. ಸಂತ ಪೌಲರ ಬೋಧನೆ ಸಾರಾಂಶದಲ್ಲಿ ನೋಡುವುದಾದರೆ, ಕ್ರಿಸ್ತರು ಮೃತರಾದರು, ಸಮಾಧಿಗೊಂಡರು, ಮೂರನೇ ದಿನ ಎದ್ದರು, ಶಿಷ್ಯರಿಗೆ ಕಾಣಿಸಿಕೊಂಡರು. ಈ ಶಿಷ್ಯರಿಗೆ 40 ದಿನಗಳ ಕಾಲ ವಿಧ ವಿಧ ರೀತಿಯಲ್ಲಿ ಹಲವು ಸ್ಥಳಗಳಲ್ಲಿ ಅವರು ಕಾಣಿಸಿಕೊಂಡರು, ಅವರನ್ನು ಗುರುತಿಸಲು ವಿಫಲರಾದರು. ಯೇಸು ಎಲ್ಲೆಲ್ಲಿ ಕಾಣಿಸಿಕೊಂಡರು ಅಲ್ಲೆಲ್ಲ ರೊಟ್ಟಿಯನ್ನು ಮುರಿಯುವಾಗ ಅವರ ಕಣ್ಣುಗಳು ತೆರೆದವು. ಇಂದು ನಮ್ಮ ಕಣ್ಣುಗಳು ತೆರೆಯಬೇಕಾದದ್ದು ಪರಿಶುದ್ಧ ದಿವ್ಯ ಬಲಿಪೂಜೆಯಲ್ಲಿ ರೊಟ್ಟಿ ಮುರಿಯುವಾಗ ಕಣ್ಣುಗಳು ತೆರೆಯಬೇಕು. ಈ ಕಣ್ಣುಗಳು ತೆರೆದಾಗ ಮಾತ್ರ ಆ ಪುನರುತ್ಥಾನ ಯೇಸು ಕ್ರಿಸ್ತರನ್ನು ಅನುಭವಿಸಲು ನಮಗೆ ಸಾಧ್ಯ. ಕಡೆಯದಾಗಿ, ನಮ್ಮ ಜೀವನಕ್ಕೆ ಇದರ ಅರ್ಥ ಏನು? ಯೇಸು ಕ್ರಿಸ್ತರಂತೆ ಜೀವಿಸಲು ಕರೆ. ಯೇಸು ಕ್ರಿಸ್ತರ ಪುನರುತ್ಥಾನವು ಕ್ರೈಸ್ತ ನಂಬಿಕೆಯ ಕೇಂದ್ರ ಸತ್ಯವಾಗಿದೆ. ಇದು ನಮ್ಮನ್ನು ಪಾಪದಿಂದ ಮುಕ್ತಗೊಳಿಸಿ ಹೊಸ ಜೀವನಕ್ಕೆ ಕರೆತರುತ್ತದೆ. ನಾವು ಈಗಾಗಲೇ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುತ್ತೇವೆ. ವಿಶೇಷವಾಗಿ ದೀಕ್ಷಾ ಸ್ನಾನದಲ್ಲಿ ನಾವು ಯೇಸು ಕ್ರಿಸ್ತರೊಂದಿಗೆ ಒಂದಾಗಿದ್ದೇವೆ. ಈ ದೀಕ್ಷಾ ಸ್ನಾನದಲ್ಲಿ ಕೊಡುವ ಮುಂಬತ್ತಿ, ಬೆಳ್ಳಿಯ ವಸ್ತ್ರವನ್ನು ಪುನಃ ನೆನಪು ಮಾಡಿಕೊಳ್ಳುವುದೇ ನಮ್ಮ ಸಾವಿನ ದಿನ. ದೀಕ್ಷಾ ಸ್ನಾನದಲ್ಲಿ ಈ ಮಗನಿಗೆ ಕೊಟ್ಟಂತಹ ಬೆಳಕನ್ನು, ಆ ಪರಿಶುದ್ಧ ಬಟ್ಟೆಯನ್ನು ಇಲ್ಲುವರೆಗೂ ಕಾಪಾಡಿಕೊಂಡಿದ್ದಾನೆ. ಯಾವುದಕ್ಕೋಸ್ಕರ? ಪುನರುತ್ಥಾನದ ದಿನ ಆತನನ್ನು ದೇಹ ಸಹಿತ ದೇವರು ಎಬ್ಬಿಸುತ್ತಾರೆ. ಒಳ್ಳೆಯದಾಗಿ ಜೀವಿಸಿದವರು ನಿತ್ಯ ರಕ್ಷಣೆಗೂ, ಪಾಪದಲ್ಲಿ ಜೀವಿಸಿದವರು ನಿತ್ಯ ದಂಡನೆಗೂ ಸಿದ್ಧರಾಗ್ತಾರೆ. ಕಡೆಯದಾಗಿ ನಾವು ನೋಡುವ, ಧ್ಯಾನಿಸುವ ಮಾತು, ಅವರು ಇಲ್ಲಿಲ್ಲ, ಸಜೀವಗೊಂಡಿದ್ದಾರೆ. ಸತ್ತವರ ನಡುವೆ ಯೇಸುವನ್ನು ಹುಡುಕದು ಬಿಟ್ಟು ಸಜೀವವಾದವರಲ್ಲಿ ನಾವು ಹುಡುಕುವ. ಸಜೀವವಾದದ್ದೇ ಪ್ರೀತಿ, ಕರುಣೆ, ಕ್ಷಮೆ, ದಯೆ, ತ್ಯಾಗದಲ್ಲಿ. ಇದನ್ನು ಮೊದಲನೇದಾಗಿ ನಮ್ಮಲ್ಲಿ ನೋಡುವ. ನನ್ನನ್ನು ನಾನು ಪ್ರೀತಿಸೋಕ್ಕಾಗಲ್ಲ, ನನ್ನನ್ನು ನಾನು ಕ್ಷಮಿಸೋಕ್ಕಾಗಲ್ಲ ಅಂದ ಮೇಲೆ ಇತರರನ್ನು ನಾವು ಕ್ಷಮಿಸೋಕ್ಕಾಗೋದಿಲ್ಲ, ಇತರರನ್ನು ನಾವು ಪ್ರೀತಿಸೋಕ್ಕಾಗೋದಿಲ್ಲ. ದೇವರು ಕೊಟ್ಟಿರುವ ಆಜ್ಞೆ, ಎಲ್ಲಕ್ಕಿಂತ ಮಿಗಿಲಾಗಿ ದೇವರನ್ನು ಪ್ರೀತಿಸು, ನಿನ್ನಂತೆ ಪರರನ್ನು ಪ್ರೀತಿಸು. ನನ್ನನ್ನು ನಾನು ಪ್ರೀತಿಸೋಕ್ಕಾಗೋದಿಲ್ಲ ಅಂದ ಮೇಲೆ ಪರರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ನಾವು ಪರರನ್ನು ಪ್ರೀತಿಸಲೇಬೇಕು, ಅದು ಆಜ್ಞೆ. ಆದರೆ ಪರರಿಂದ ನೀವು ಪ್ರೀತಿಸಲ್ಪಡಿರಿ ಎಂಬ ಆಜ್ಞೆ ಇಲ್ಲ. ಆದರೆ ಪರರನ್ನು ಪ್ರೀತಿಸುವ ಬದಲು ಪರರಿಂದ ಪ್ರೀತಿಯನ್ನು ಬಯಸಿ ಗಾಯಗೊಂಡಿದ್ದೇವೆ. ಅನೇಕ ಬಾರಿ ಪ್ರೀತಿಯಿಂದ ನಾವು ಕೇಳ್ತೇವೆ, ಹೇಗಿದ್ದೀರಾ? ಆದರೆ ಉತ್ತರ ಕೊಡುವ ವ್ಯಕ್ತಿ ಅನೇಕ ಬಾರಿ ಉತ್ತರ ಕೊಡುವುದಿಲ್ಲ, ನಗುಮುಖ ತೋರಿಸುವುದಿಲ್ಲ, ವ್ಯಂಗ್ಯವಾಗಿ ಮಾತನಾಡ್ತಾರೆ. ನೀವೊಬ್ಬರು ಚೆನ್ನಾಗಿದ್ದರೆ ಇಡೀ ಪ್ರಪಂಚ ಚೆನ್ನಾಗಿದೆ, ಈ ರೀತಿಯೆಲ್ಲ ಹೇಳುವ ಜನಗಳಿದ್ದಾರೆ. ನಾವು ಪ್ರೀತಿಸುವುದು ಆಜ್ಞೆ, ಆದರೆ ಆ ಮೂರನೇ ವ್ಯಕ್ತಿ ಪ್ರೀತಿಯನ್ನು ಕೊಡದೆ ಗಾಯಗೊಂಡವರು ಎಷ್ಟು ಜನ? ದೇವರು ಕೊಟ್ಟ ಆಜ್ಞೆಯನ್ನು ಪಾಲಿಸುವ ನಾವು ಬಂದಿರುವುದು, ದೇವರು ನಮಗೆ ದೀಕ್ಷಾಸ್ನಾನ ಕೊಟ್ಟಿರುವುದೇ ಇತರರನ್ನು ಪ್ರೀತಿಸಲು, ಪುನರುತ್ಥಾನಿ ಕ್ರಿಸ್ತರನ್ನು ನಾವು ಇತರಿಗೆ ನೀಡಲು, ಕ್ರಿಸ್ತಂಬರಾಗಿ ಜೀವಿಸಲು. ಹಾಗಾಗಿ ಪ್ರೀತಿಸೋಣ. ಪ್ರೀತಿಯನ್ನು ದೇವರಿಂದ ಬಯಸುವ, ಪರರನ್ನು ಪ್ರೀತಿಸುವ, ಕೃಪೆಯನ್ನು ದೇವರಿಂದ ಬಯಸುವ, ನಮ್ಮನ್ನು ಪ್ರೀತಿಸಲಾಗದ, ನಮ್ಮನ್ನು ನೋಯಿಸುವ, ನಮ್ಮಿಂದ ನೊಂದುಕೊಂಡಿರುವ, ನಮ್ಮಿಂದ ಗಾಯಗೊಂಡಿರುವ ಈ ಎಲ್ಲ ಆತ್ಮಗಳ ರಕ್ಷಣೆಗಾಗಿ ಪ್ರಾರ್ಥಿಸುವ. ನಾವು ಬಲಹೀನರಾಗಿರುವವರನ್ನು ಪ್ರೀತಿಸಿದಾಗ ಮಾತ್ರವೇ ಆ ಪುನರುತ್ಥಾನಿ ಕ್ರಿಸ್ತರನ್ನು ತೋರ್ಪಡಿಸಲು ಸಾಧ್ಯ. ಪ್ರೀತಿಸುವವರನ್ನು ಪ್ರೀತಿಸುವುದು ಬಹಳ ಸುಲಭವಾಗಿದೆ. ಆದರೆ ನಮಗೆ ನಗುಮುಖ ತೋರಿಸಿದವರು, ನಾವು ಮಾತನಾಡಿದ್ದಕ್ಕೆ ಪ್ರತಿ ಉತ್ತರ ಕೊಡದೇ ಇದ್ದವರು, ನಮ್ಮ ಹಿಂದೆ ಮಾತನಾಡಿದವರು ಬರುವಾಗ ಅವರನ್ನು ಕ್ಷಮಿಸುವ, ಅವರಿದ್ದ ರೀತಿಯಲ್ಲಿ ಸ್ವೀಕರಿಸುವ, ಅವರ ಆತ್ಮರಕ್ಷಣೆಗಾಗಿ ಪ್ರಾರ್ಥಿಸುವ ವ್ಯಕ್ತಿಗಳು ನಾವಾಗುವ. ನಮ್ಮ ಕುಟುಂಬಕ್ಕಾಗಿಯೂ, ಧರ್ಮ ಕ್ಷೇತ್ರಕ್ಕಾಗಿಯೂ, ಧರ್ಮ ಸಭೆಗಾಗಿ ಪ್ರಾರ್ಥಿಸುವ. ಪುನರುತ್ಥಾನಿ ಯೇಸು ಕ್ರಿಸ್ತರ ಅಚಲ ಪ್ರೀತಿ, ಕೃಪೆ, ಕರುಣೆ ನಮ್ಮದಾಗಲಿ. ಆಮೆನ್. ಅಬ್ರಹಾಮನ ದೇವರ ನಿಮಗೆ
ಇಸಾಕನ ದೇವರ ನಿಮಗೆ ಆರಾಧನೆ. ಯಾಕೋಬಿನ ದೇವರ ನಿಮಗೆ ಆರಾಧನೆ. ಆರಾಧನೆ. ಅಬ್ರಹಾಮನ ದೇವರ ನಿಮಗೆ ಆರಾಧನೆ. ಇಸಾಕನ ದೇವರ ನಿಮಗೆ ಆರಾಧನೆ. ಯಾಕೋಬಿನ ದೇವರ ನಿಮಗೆ ಯಾಕೋಬಿನ ದೇವರ ನಿಮಗೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ. ನಮ್ಮ ತಂದೆ ಮಗನಿಗೆ ಪವಿತ್ರಾತ್ಮರಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಟ್ಟು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಟ್ಟು ನೀ ಕರೆದೆ. ಕರುಣಾಮಯ ನೀನು ಕರುಣಾಮಯನೇ. ಕರುಣಾಮಯ ನೀನು ಕರುಣಾಮಯನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. 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 ಆರಾಧನೆ ಯೇಸುವೆ, ಸ್ತುತಿ ಯೇಸುವೆ, ಮಹಿಮೆ ಯೇಸುವೆ. ಈ ಆರಾಧನೆಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರ ದಿವ್ಯ ಕೃಪೆ ಅಭಿಷೇಕ ತುಂಬಿಸಿರಿ. ಬಿಡುಗಡೆ ಉಂಟಾಗಲಿ, ರೋಗ ಸೌಖ್ಯ ಉಂಟಾಗಲಿ, ಆತ್ಮ ರಕ್ಷಣೆ ಉಂಟಾಗಲಿ. ತಂದೆ ದೇವರ ದಿವ್ಯ ಸಾನ್ನಿಧ್ಯ ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳಲಿ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿತ್ಯ
ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾ ಕಾಲವು ಸ್ತುತಿ ಸ್ತೋತ್ರವು ಆರಾಧನೆ ಮಹಿಮೆ ಉಂಟಾಗಲಿ. ಈ ಪರಿಶುದ್ಧ ಪರಮೋನ್ನತ ಆರಾಧನೆಯಲ್ಲಿ ಪ್ರಸನ್ನರಾಗಿರುವಂತಹ ಪ್ರಭು ಯೇಸುವೆ, ನಾವು ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ಮಹಿಮೆ ಪಡಿಸುವ ಕೃಪೆಯನ್ನು ನಮಗೆ ಕೊಡಿರಿ. ಪ್ರಿಯರೇ, ದೂತನು ಆ ಮಹಿಳೆಯರಿಗೆ ಹೇಳಿದ ಮಾತಿನಂತೆ ಅವರು ಇಲ್ಲಿಲ್ಲ, ಪುನರುತ್ಥಾನಗೊಂಡಿದ್ದಾರೆ. ಸಜೀವವಾದವರನ್ನು ಸತ್ತವರ ಮಧ್ಯೆ ಹುಡುಕುವುದೇಕೆ? ನಾವು ಯೇಸು ಕ್ರಿಸ್ತರನ್ನು ಹುಡುಕಬೇಕಾದದ್ದೇ ಸಂಸ್ಕಾರಗಳಲ್ಲಿ, ಪ್ರಾರ್ಥನೆಗಳಲ್ಲಿ. ನಾವು ಅವರನ್ನು ಅನುಭವಿಸಬೇಕಾದದ್ದೇ ಸಂಪೂರ್ಣ ಪ್ರಸನ್ನತೆಯನ್ನು ಹೊಂದಿರುವ ಪರಮ ಪ್ರಸಾದದಲ್ಲಿ. ಈ ಜೀವ ತುಂಬಿದ ಆ ಪರಮ ಪ್ರಸಾದಕ್ಕೆ ನಮ್ಮನ್ನೇ ನಾವು ಸಮರ್ಪಿಸುವ. ಎಂದು ಪ್ರಿಯರೇ, ಖಾಲಿ ಸಮಾಧಿಗಳಾಗಿ ಇರುವಂಥದ್ದು ನಮ್ಮ ಹೃದಯ. ಲೋಕದ ಶರೀರದ ದುರಿಚ್ಛೆ ನಿಮಿತ್ತವಾಗಿ ಕೊಳೆತು ನಾರುವ ನಮ್ಮ ಹೃದಯಕ್ಕೆ ಪುನರುತ್ಥಾನ ಯೇಸು ಕ್ರಿಸ್ತರನ್ನು ಕರೆಯುವಂಥ ಆರಾಧನೆ ಇದಾಗಿದೆ. ಯೇಸು ಕ್ರಿಸ್ತರನ್ನು ಪೂರ್ಣ ಮನಸ್ಸಿನಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಪ್ರಾರ್ಥಿಸಲು ಆತ್ಮರಿಗಾಗಿ ಪ್ರಾರ್ಥಿಸುವ ಈ ಆರಾಧನೆಯ ಪ್ರಮುಖ ಉದ್ದೇಶ ಪರಮ ಪ್ರಸಾದದಲ್ಲಿರುವ ಯೇಸು ಕ್ರಿಸ್ತರ ಮುಖವನ್ನು ಧ್ಯಾನಿಸುವಂಥದ್ದು ಹಾಗೂ ಪಾಪದ ನಿಮಿತ್ತ ಜರ್ಜರಿತವಾದ ನಮ್ಮ ಮುಖವು ಅವರ ಪರಿಶುದ್ಧ ಮುಖದಿಂದ ನಮ್ಮ ಮುಖ ಶುದ್ಧಗೊಳ್ಳಲಿ. ವ್ಯಕ್ತಿ ಪಾಪದಲ್ಲಿ ಎಡವಿ ಬೀಳುವುದೇ ಈ ಪಂಚೇಂದ್ರಿಯಗಳಿಂದ, ಪ್ರಮುಖವಾಗಿ ಪಂಚೇಂದ್ರಿಯ ಆಸೆಗಳಿಂದ. ಅರಿಯದೆ ಗಮನಿಸದ ಕಾರಣ ದೃಷ್ಟಿ, ಕೇಳುವುದು, ಮಾತನಾಡುವುದು, ರುಚಿಸುವ ನಾಲಿಗೆ, ಸ್ಪರ್ಶ ಜ್ಞಾನ, ಇದರಿಂದ ಅನೇಕ ಬಾರಿ ಶೋಧನೆಗಳು, ಪಾಪಗಳು, ರೋಗಗಳು ನಮ್ಮ ಜೀವಿತವನ್ನು ಪ್ರವೇಶಿಸ್ತಿದೆ. ಹಾಗಾಗಿ ಈ ಪರಿಶುದ್ಧ ಮುಖದ ಜಪಸರವನ್ನು, ಚಾಪ್ಲೆಟನ್ನು ನಾವು ಮಾಡುವಾಗ ಯೇಸು ಕ್ರಿಸ್ತರ ಗಾಯಗೊಂಡ ಮುಖವು ನಮ್ಮ ಮುಖವನ್ನು ಶುದ್ಧಗೊಳಿಸಲಿ. ನಮ್ಮ ಪಾಪದ ನಿಮಿತ್ತ ಅವರು ಜರ್ಜರಿತಗೊಂಡಿದ್ದಾರೆ, ಅವರಿಂದ ನಾವು ಸೌಖ್ಯವನ್ನು ಪಡೆಯಲು ಮೊದಲನೇದಾಗಿ ಆತ್ಮರಿಗಾಗಿ ಪ್ರಾರ್ಥಿಸುವ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಯಿಸುವ ಅಗ್ನಿಯೇ ಆಪಿಸು ಜ್ವಾಲೆಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಯಿಸುವ
ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಲೆಲೂಯ. ಪ್ರಿಯರೇ, ಯೆಶಾಯ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 5 ವಾಕ್ಯ ನಮಗೆ ಹೇಳುತ್ತದೆ, ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದೆಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ, ಹಾಗೂ ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನೂ ಹೌದು. ಆ ಮುಖವನ್ನು ನೋಡಿದವರು ಮುಖ ತಿರುಗಿಸುವಷ್ಟು ನಿಂದನೆ ಆಗುವುದಾದರೆ, ಆ ಪ್ರಭು ಯೇಸು ಕ್ರಿಸ್ತರ ಮುಖವನ್ನು ಜರ್ಜರಿತರಂತೆ, ಗಾಯದಂತೆ ಮಾಡಿರುವುದು ನಮ್ಮ ಪಾಪಗಳ ದೆಸೆಯಿಂದ. ಈ ಒಂದು ಯೇಸು ಕ್ರಿಸ್ತರ ಪವಿತ್ರ ಮುಖದ ಪ್ರಾರ್ಥನೆಯನ್ನು, ಚಾಪ್ಲೆಟನ್ನು ನಾವು ಮಾಡುವಾಗ ಬಳಸುವ ವಾಕ್ಯವು ಕೀರ್ತನೆ 68ನೇ ಅಧ್ಯಾಯ 1 ವಾಕ್ಯಗಳು. ಎಚ್ಚರಗೊಳ್ಳಲಿ, ದೇವನೆಚ್ಚರಗೊಳ್ಳಲಿ, ಆತನ ಶತ್ರುಗಳೆಲ್ಲರೂ ಚೆದರಿ ಹೋಗಲಿ, ಆತನ ವಿರೋಧಿಗಳು ಪಲಾಯನಗೈಯಲಿ, ಅವರನ್ನು ಊದಿ ಬಿಡು ದೇವ, ತೇಲಿ ಹೋಗಲಿ ಹೊಗೆಯಂತೆ, ಕರಗಿ ಹೋಗಲಿ ನಿನ್ನೆದುರಿಗೆ ಅಗ್ನಿ ಮುಟ್ಟಿದ ಮೇಣದಂತೆ. ಇದನ್ನು ದುಷ್ಟಶಕ್ತಿ ಉಚ್ಚಾಟನಾ ಶಾಸ್ತ್ರದಲ್ಲಿಯೂ ಹಾಗೂ ದುಷ್ಟಶಕ್ತಿಗಳನ್ನು ಉಚ್ಚಾಟಿಸುವಂತಹ ಯಾಜಕರು ಮಾಡುವಂತಹ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಮಾಡಿ ಪಿಶಾಚಿಗಳನ್ನು ಓಡಿಸುವಂಥದ್ದು. ಪ್ರಿಯರೇ, ದೀಕ್ಷಾ ಸ್ನಾನದಲ್ಲಿ ಯಾಜಕರು ನಮ್ಮ ಕಿವಿಗಳನ್ನು, ಬಾಯಿಯನ್ನು ಮುಟ್ಟಿ ಪ್ರಾರ್ಥಿಸ್ತಾರೆ. ಕುರುಡರು ನೋಡುವಂತೆಯೂ, ಕಿವುಡರು ಕೇಳುವಂತೆಯೂ, ಮೂಕರು ಮಾತನಾಡುವಂತೆ ಯೇಸು ಮಾಡಿದರು. ಈ ಮಗು ದೇವರ ವಾಕ್ಯವನ್ನು ಕಿವಿಯಿಂದ ಕೇಳುವಂತೆಯೂ, ಬಾಯಿಯಿಂದ ನಿವೇದಿಸುವ ಕೃಪೆ ಕೊಡಲಿ. ಹಾಗಾಗಿ ಇಂದ್ರಿಯಗಳನ್ನು ದೀಕ್ಷಾ ಸ್ನಾನದಲ್ಲಿ ಯಾಜಕನ ಅಭಿಷಿಕ್ತ ಕರಗಳಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟಿದೆ. ಅನೇಕ ಬಾರಿ ನಾವು ಇಗ್ನೋರೆನ್ಸ್ ಅಂತ ಹೇಳ್ತೇವೆ, ವಿಷಯವನ್ನು ಸರಿಯಾಗಿ ತಿಳಿಯದ ಕಾರಣ ಅನೇಕ ಬಾರಿ ವಸ್ತುಗಳಿಂದ ಆಗ್ಬೋದು, ವ್ಯಕ್ತಿಗಳಿಂದ ಆಗ್ಬೋದು, ಅನ್ನ ಗಾಳಿ ನೀರಿನ ಮುಖಾಂತರ ಆಗ್ಬೋದು, ಅದು ಶುದ್ಧತೆಯಾಗಿರ್ಬೋದು, ದುರಾತ್ಮವಾಗಿರ್ಬೋದು, ನಮಗರಿವಿಲ್ಲದೆ ನಮ್ಮ ಜೀವಿತವನ್ನು ಪ್ರವೇಶಿಸಿ ಈ ದಿನ ಶರೀರ ಬಲಹೀನತೆಯಲ್ಲಿದೆ, ಆತ್ಮಕ್ಕೆ ಆಸಕ್ತಿ ಇದೆ, ದೇಹಕ್ಕೆ ಬಲ ಸಾಲದು, ಪರಿಶುದ್ಧವಾಗಿ ನಿಲ್ಲಲು ದೇಹ ಬಲ ಸಾಲದು. ಹಾಗಾಗಿ ಈ ಇಂದ್ರಿಯಗಳನ್ನು ನಾವು ಶುದ್ಧಗೊಳಿಸಲು ಇರುವ ಏಕೈಕ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರು. ಇರುವ ಮಾರ್ಗ ಅವರ ಪರಿಶುದ್ಧ ರಕ್ತ, ಇರುವ ಮಾರ್ಗ ಅವರ ಪೂಜ್ಯ ಮುಖ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಮುಖವನ್ನು ಧ್ಯಾನಿಸುತ್ತಾ ನಾವು ಪ್ರಾರ್ಥಿಸುವ, ಅವರ ನಿಜ ಪೂಜ್ಯ ಮುಖ ತುಂಬಿರುವುದು ಈ ಪರಮ ಪ್ರಸಾದದಲ್ಲಿ. ಈ ಪರಮ ಪ್ರಸಾದ ಮುಂದೆ ನಾವು ಈ ಪ್ರಾರ್ಥನೆಯನ್ನು ಮಾಡುವ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತೆಯನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿ ಕನ್ಯಾ ಮರಿಯಮ್ಮನನ್ನು ಜನಿಸಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಸಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವತೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನ ವಿಶ್ವಾಸಿಸುತ್ತೇನೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಕರಗಳನ್ನು ಹೃದಯದ ಮೇಲಿಟ್ಟು 3 ಬಾರಿ ಪ್ರಾರ್ಥಿಸುವ. ಓ ದೇವರೇ, ನನ್ನ ಸಹಾಯಕ್ಕೆ ಬನ್ನಿರಿ. ಓ ಪ್ರಭುವೇ, ನನಗೆ ಸಹಾಯ ಮಾಡಲು ತ್ವರೆಯಾಗಿ ಬನ್ನಿರಿ. ಓ ದೇವರೇ, ನನ್ನ ಸಹಾಯಕ್ಕೆ ಬನ್ನಿರಿ. ಓ ಪ್ರಭುವೇ, ನನಗೆ ಸಹಾಯ ಮಾಡಲು ತ್ವರೆಯಾಗಿ ಬನ್ನಿರಿ. ಓ ದೇವರೇ, ನನ್ನ ಸಹಾಯಕ್ಕೆ ಬನ್ನಿರಿ. ಓ ಪ್ರಭುವೇ, ನನಗೆ ಸಹಾಯ ಮಾಡಲು ತ್ವರೆಯಾಗಿ ಬನ್ನಿರಿ. ಮೊದಲನೇ ರಹಸ್ಯ, ಯೇಸುವಿನ ಸ್ಪರ್ಶೇಂದ್ರಿಯದ ಗೌರವಾರ್ಥ ಪ್ರಾರ್ಥನೆ. ಯೇಸು ಕ್ರಿಸ್ತರ ಸ್ಪರ್ಶೇಂದ್ರಿಯಕ್ಕೆ ನಮ್ಮ ಸ್ಪರ್ಶ ಜ್ಞಾನವನ್ನು ಸಮರ್ಪಿಸುವ. ತಲೆಯಿಂದ ಅಂಗಾಲಿನವರೆಗೂ ಈ ಸ್ಪರ್ಶವನ್ನು, ಚರ್ಮವನ್ನು, ಈ ಜ್ಞಾನವನ್ನು ಪರಮಪ್ರಸಾದದಲ್ಲಿರುವ ಯೇಸುವಿಗೆ ಸಮರ್ಪಿಸುತ್ತಾ ಸಂಪೂರ್ಣ ಆಶೀರ್ವಾದ, ಕೃಪೆ ಮತ್ತು ಬಿಡುಗಡೆಗಾಗಿ ಪ್ರಾರ್ಥಿಸುವ. ನನ್ನ ಯೇಸುವೇ, ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಲಿದ್ದಾಗಿ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಆಮೆನ್. 6 ಬಾರಿ ಈ ಪ್ರಾರ್ಥನೆಯನ್ನು ನಾವು ಹೇಳುವ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಒಟ್ಟಾಗಿ ಹೇಳುವ. ನನ್ನ ಯೇಸುವೇ, ಕರುಣೆಯಾಗಿರಿ. ಪಿತನಿಗೂ ಮತ್ತು ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಪ್ರಿಯರೇ, 2ನೇ ರಹಸ್ಯವನ್ನು ಧ್ಯಾನಿಸೋಣ. ಯೇಸು ಕ್ರಿಸ್ತರ ಶ್ರವಣೇಂದ್ರಿಯದ ಗೌರವಾರ್ಥರಾಗಿ ಪ್ರಾರ್ಥಿಸುವ. ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ನಮ್ಮೆರಡು ಕಿವಿಗಳನ್ನು ಅರ್ಪಿಸುವ. ಹುಟ್ಟಿದ ದಿನದಿಂದ ಇಲ್ಲಿವರೆಗೆ ಈ ಕಿವಿಯಲ್ಲಿ ಸತ್ಯ, ಅಸತ್ಯ, ಒಳ್ಳೆಯದು, ಕೆಟ್ಟದ್ದು ಎಲ್ಲವನ್ನ ಕೇಳಿದ್ದೇವೆ. ಈ ಕಿವಿಗಳನ್ನು ಯೇಸು ಪವಿತ್ರೀಕರಿಸಲಿ. ನಮ್ಮ ಕಿವಿಗಳನ್ನು ಗಾಯಗೊಂಡ ಅವರ ಕಿವಿಗಳಿಗೆ ಪ್ರತಿಷ್ಠಾಪಿಸುತ್ತಾ ಪ್ರಾರ್ಥಿಸುವ. ನಮ್ಮ ಕಿವಿಗಳು ಈ ಮೂಲಕವಾಗಿ ಅವರ ಸ್ವರ ಕೇಳುವಂತಾಗಲಿ. ನನ್ನ ಯೇಸುವೇ, ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. 6 ಮಣಿಗಳಲ್ಲಿ ಪ್ರಾರ್ಥಿಸೋಣ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ನನ್ನ ಯೇಸುವೇ, ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇನ್. ಪ್ರಿಯರೇ, 3ನೇ ರಹಸ್ಯ,
ಯೇಸುವಿನ ದೃಷ್ಟಿಯ ಇಂದ್ರಿಯದ ಗೌರವಾರ್ಥವಾಗಿ ಪ್ರಾರ್ಥನೆ. ಯೇಸು ಸ್ವಾಮಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿದಾಗ ಒಂದು ಮುಳ್ಳು ಕಣ್ಣಿಗೆ ತಾಕಿ, ಅಂದರೆ ಕಣ್ಣುಗಳು ಎಪ್ಪುಗಟ್ಟಿ ಕಣ್ಣನ್ನು ತಿರುಗಿಸದ ರೀತಿಯಲ್ಲಿ ಅವರಿಗೆ ಗಾಯಗೊಂಡಿದೆ. ಅವರ ಗಾಯಗೊಂಡ ಆ ನಿರ್ಮಲವಾದ ಕಣ್ಣುಗಳಿಗೆ ನಮ್ಮ ಕಣ್ಣುಗಳನ್ನು ಅರ್ಪಿಸುವ. ಪ್ರಿಯರೇ, ವಾಸ್ತವವಾಗಿ ಬದುಕುವ ಈ ಪ್ರಪಂಚದಲ್ಲಿ ನಮಗರಿವಿಲ್ಲದೆ ನಮ್ಮ ದೃಷ್ಟಿಯ ಇಂದ್ರಿಯದಿಂದ ಅನೇಕ ಅಸತ್ಯಗಳು, ಅಶುದ್ಧತೆಗಳು ಕಣ್ಣಿನ ಮೂಲಕ ಮನಸ್ಸನ್ನು ಸೇರಿ ಮನಸ್ಸನ್ನು ಅಶುದ್ಧಗೊಳಿಸಿ ಹೃದಯವನ್ನು ಗಾಯಗೊಳಿಸಿ ದೈವಿ ಸಾನ್ನಿಧ್ಯದಿಂದ ನಮ್ಮನ್ನು ದೂರ ಸರಿಯುವಂತೆ ಮಾಡುತ್ತಿದೆ. ಹಾಗಾಗಿ ಈ ಕಣ್ಣುಗಳನ್ನು ಯೇಸುವಿನ ಕಣ್ಣುಗಳಿಗೆ ಸಮರ್ಪಿಸುತ್ತಾ ಹೃದಯ ನೋಡುವ ಕಣ್ಣುಗಳಾಗಿ ಮಾರ್ಪಡಲೆಂದು ಪ್ರಾರ್ಥಿಸುವ. ಈ ಕಣ್ಣುಗಳಲ್ಲಿ ಅವರ ಪರಿಶುದ್ಧ ರೂಪ ತುಂಬಿಕೊಳ್ಳಲಿ. ಈ ನಿಮಿತ್ತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಯೇಸುವನ್ನು ಕಾಣುವ ಹೃದಯ ನಮ್ಮದಾಗಲಿ. ನನ್ನ ಯೇಸುವೇ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. 6 ಬಾರಿ ಪ್ರಾರ್ಥಿಸುವ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ನನ್ನ ಯೇಸುವೇ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. 4ನೇ ರಹಸ್ಯ, ಯೇಸುವಿನ ವಾಸನೆಯ ಗ್ರಂಥಿಯ ಗೌರವಾರ್ಥವಾಗಿ ನಮ್ಮ ಮೂಗುಗಳನ್ನು ಯೇಸುವಿಗೆ ಅರ್ಪಿಸುವ. ಅವರ ಮುಖ ನೋಡಿದವರು ಮುಖ ತಿರುಗಿಸುವಷ್ಟು ನಿಂದಕನೆಂಬುದಾಗಿ ಹೇಳುವುದಾದರೆ ಆ ಮುಖದ ಮೂಗು ಕೂಡ ಜರ್ಜರಿತವಾಗಿದೆ, ಗಾಯಗೊಂಡಿದೆ. ಆ ಗಾಯಗೊಂಡ ಆ ಮೂಗಿಗೆ ನಮ್ಮ ಮೂಗನ್ನು ಸಮರ್ಪಿಸುವ. ನಮ್ಮ ಆತ್ಮವು ಸುಗಂಧ ಬೀರಲಿ, ಸ್ವರ್ಗದ ಸುಗಂಧವನ್ನು ನಮ್ಮ ಮೂಗು ಸವಿಯುವಂತಾಗಲಿ. ಆ ಸುಗಂಧ ಪರಿಮಳವನ್ನು ಅನುಭವಿಸದಂತೆ ನಮ್ಮ ಮೂಗಿನಲ್ಲಿರುವ ಎಲ್ಲ ಬಂಧನಗಳು ಕಳಚಿ ಬೀಳಲಿ. ಹಾಗಾಗಿ ಆ ಸ್ವರ್ಗೀಯ ಸುಗಂಧವನ್ನು ಗ್ರಹಿಸಲು ತಡಸ ಉಂಟು ಮಾಡುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾ ನಮ್ಮ ಮೂಗನ್ನು ಯೇಸು ಕ್ರಿಸ್ತರ ಪರಿಶುದ್ಧ ಮೂಗಿಗೆ ಅರ್ಪಿಸುತ್ತಾ ಈ ಮೂಗಿಗೆ ಗೌರವಾರ್ಥವಾಗಿ ಪ್ರಾರ್ಥಿಸುವ. ನನ್ನ ಯೇಸುವೇ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. 6 ಬಾರಿ ಪ್ರಾರ್ಥಿಸುವ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ, ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ನನ್ನ ಯೇಸುವೇ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. 5ನೇ ರಹಸ್ಯ, ಯೇಸುಕ್ರಿಸ್ತರ ರುಚಿಯ ಇಂದ್ರಿಯ ಗೌರವಾರ್ಥವಾಗಿ ಪ್ರಾರ್ಥನೆ. ಪ್ರಿಯರೇ, ಹೊಟ್ಟಬಾಕತನವಾಗಲಿ, ಆಹಾರದ ವ್ಯಾಮೋಹವಾಗಲಿ ಅಥವಾ ನಾಲಿಗೆ ಹಿಡಿದಿಟ್ಟುಕೊಳ್ಳಲು ಸ್ಥಿತಿ ಇರುವಂಥದ್ದೇ ರುಚಿಯ ಇಂದ್ರಿಯದ ಬಲಹೀನತೆಯಿಂದ ನಮ್ಮ ನಾಲಿಗೆಯ ರುಚಿಯ ಇಂದ್ರಿಯಗಳನ್ನು ಯೇಸುಕ್ರಿಸ್ತರಿಗೆ ಅರ್ಪಿಸುತ್ತಾ ದಿವ್ಯ ಕೃಪೆ, ಆಶೀರ್ವಾದ, ಬಿಡುಗಡೆಗಾಗಿ ಪ್ರಾರ್ಥಿಸುವ. ನನ್ನ ಯೇಸುವೇ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಓ
ಓ ಪ್ರಭುವೇ ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ಓ ಪ್ರಭುವೇ ಎಚ್ಚರಗೊಳ್ಳಿರಿ, ನಿಮ್ಮ ಶತ್ರುಗಳು ಚೆದರಿ ಹೋಗಲಿ, ನಿಮ್ಮನ್ನ ದ್ವೇಷಿಸುವವರು ನಿಮ್ಮ ಸಮ್ಮುಖದಿಂದ ಓಡಿ ಹೋಗಲಿ. ನನ್ನ ಯೇಸುವೆ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ಪ್ರಿಯರೇ, ಯೇಸು ಕ್ರಿಸ್ತರ 3 ವರ್ಷದ ಸೇವಾ ಜೀವಿತವನ್ನ ನೆನಪು ಮಾಡಿಕೊಂಡು 3 ಬಾರಿ ಈ ಪ್ರಾರ್ಥನೆಯನ್ನು ಮಾಡುವ. ದೇವರೇ, ನಮ್ಮ ಸಂರಕ್ಷಕರೇ, ನಮ್ಮನ್ನ ನೋಡಿರಿ, ನಿಮ್ಮ ಪ್ರಭು ಕ್ರಿಸ್ತರ ಮುಖದಿಂದ ನಮ್ಮನ್ನ ನೋಡಿರಿ. ದೇವರೇ, ನಮ್ಮ ಸಂರಕ್ಷಕರೇ, ನಮ್ಮನ್ನು ನೋಡಿರಿ, ನಿಮ್ಮ ಪ್ರಭು ಕ್ರಿಸ್ತರ ಮುಖದಿಂದ ನಮ್ಮನ್ನ ನೋಡಿರಿ. ದೇವರೇ, ನಮ್ಮ ಸಂರಕ್ಷಕರೇ, ನಮ್ಮನ್ನ ನೋಡಿರಿ, ನಿಮ್ಮ ಪ್ರಭು ಕ್ರಿಸ್ತರ ಮುಖದಿಂದ ನಮ್ಮನ್ನ ನೋಡಿರಿ. ಪ್ರಿಯರೇ, ಈ ಪರಿಶುದ್ಧ ಮುಖದ ಅಂತಿಮ ಪ್ರಾರ್ಥನೆಯನ್ನು ಮಾಡುವ. ಅಂತಿಮ ಪ್ರಾರ್ಥನೆ. ನಿತ್ಯ ತಂದೆಯೇ, ನಿಮ್ಮ ದೃಷ್ಟಿಯಲ್ಲಿ ಅಸಹ್ಯವಾದ ಮುಖವನ್ನು ಹೊಂದಿರುವ ನಮ್ಮ ತಪ್ಪಿತಸ್ಥ ಜನರಿಂದ ನಿಮ್ಮ ಕೋಪದ ನೋಟವನ್ನು ದೂರ ಮಾಡಿರಿ. ಬದಲಾಗಿ ನೀವು ಸಂತೋಷಗೊಂಡಿರುವ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಪ್ರಿಯ ಮಗನ ಮುಖವನ್ನು ನೋಡಿರಿ. ನಮ್ಮ ಯುಗದ ಅಪರಾಧಗಳಿಗೆ ಪರಿಹಾರವಾಗಿ ನಮ್ಮ ವಿರುದ್ಧ ನ್ಯಾಯಯುತವಾಗಿ ಕೆರಳಿದ ನಿಮ್ಮ ಕೋಪವನ್ನು ಶಮನಗೊಳಿಸಲು ನಾಚಿಕೆಯಿಂದ ಆವೃತವಾದ ಮತ್ತು ರಕ್ತಸಿಕ್ತ ಮೂಗೇಟುಗಳಿಂದ ವಿರೂಪಗೊಂಡ ಈ ಪವಿತ್ರ ಮುಖವನ್ನು ನಾವು ಈಗ ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ದೈವಿಕ ಮಗ, ನಮ್ಮ ವಿಮೋಚಕ, ನಮ್ಮೆಲ್ಲರ ಘೋರ ಪಾಪಗಳನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡಿದ್ದಾರೆ ಎಂಬುದಾಗಿ ನಾವೆಲ್ಲರೂ ಪ್ರಭುವಿನ ವಿಮೋಚನೆಯನ್ನು ದೈನದಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಶಾಶ್ವತ ತಂದೆಯೇ, ನಮಗೆ ನಿಮ್ಮ ಕರುಣೆಯನ್ನು ನೀಡಬೇಕೆಂದು ಪ್ರಾರ್ಥಿಸ್ತೇವೆ. ಆಮೇನ್. ಶಾಶ್ವತ ತಂದೆಯೇ, ನಮ್ಮ ಪಾಪಗಳಿಗೆ ಮತ್ತು ಇಡೀ ಪ್ರಪಂಚದ ಪಾಪಗಳಿಗೆ ಪರಿಹಾರವಾಗಿ ರಕ್ತ, ಬೆವರು, ಧೂಳು ಮತ್ತು ಉಗುಳಿನಿಂದ ಆವೃತವಾದ ಯೇಸುವಿನ ಪವಿತ್ರ ಮುಖವನ್ನು ನಾವು ನಿಮಗೆ ಅರ್ಪಿಸುತ್ತೇವೆ. ಆಮೆನ್. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯರೇ, ಪುನರುತ್ಥಾನ ಯೇಸು ಕ್ರಿಸ್ತರನ್ನ ಈ ಗೀತೆಯಲ್ಲಿ ಸ್ತುತಿಸಿ ಆರಾಧಿಸುವ. ಈ ಗೀತೆಯ ನಂತರ ಅವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವ. ಯೇಸುವೇ, ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹರಿದು ಹೋಗುತ್ತೆ. ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹರಿದು ಹೋಗುತ್ತೆ.
ಕ್ರಿಸ್ತರ ಪರಿಶುದ್ಧ ಮುಖವು ಸಾನ್ನಿಧ್ಯವು ತುಂಬಿರುವಂತಹ ಈ ಪರಮ ಪ್ರಸಾದದ ಅಂತಿಮ ಆಶೀರ್ವಾದಕ್ಕಾಗಿ ನಾವು ಸಿದ್ಧರಾಗುವ, ನಮ್ಮನ್ನು ನಮ್ಮ ಕುಟುಂಬವನ್ನು ಇಡೀ ಸೃಷ್ಟಿ ಸಮಸ್ತವನ್ನ ಪ್ರಭುವಿನ ಕರಗಳಿಗೆ ಸಮರ್ಪಿಸುತ್ತಾ ಅವರನ್ನು ವೀಕ್ಷಿಸಿ ನೋಡುತ್ತಾ ಆಶೀರ್ವಾದಕ್ಕೆ ಪಾತ್ರರಾಗುವ. ದೇವ ಪಿತಾ